ಹಲೋ, ವೆಲ್ಕಮ್ ನನ್ನ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ದ ವೇಟ್ ಈಸ್ ಓವರ್. ಇವತ್ತು ಡಿಸೈಡ್ ಆಗೈತಿ ನಾನು ಎಮ್ ಜಿ ರೋಡಿಗೆ ಹೋಗ್ಬೇಕಂತೇಳಿ. ಸೊ ಎಮ್ ಜಿ ರೋಡಿಗೆ ಹೋಗೋದಷ್ಟೇ ಅಲ್ಲ, ಕೆಲವೊಂದು ಪ್ಲ್ಯಾನ್ಸ್ಗಳು ಮಾಡ್ಕೊಂಡೀನಿ. ಪ್ಲ್ಯಾನ್ಸ್ ಅಂತಂದ್ರೆ ದೊಡ್ಡ ಪ್ಲ್ಯಾನ್ ಏನಿಲ್ಲ, ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ಇದು ಒಂಥರ ಚಾಲೆಂಜ್. ಈ ಚಾಲೆಂಜನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಇಲ್ವಾ ಅನ್ನೋದು ಮೇ ಬಿ ನನಗೆ ಒಂದು ಸ್ವಲ್ಪ ಡೌಟ್ ಆಗತ್ತೈತಿ. ಸೊ ಬಟ್ ಡೌಟ್ ಪಡಬಾರ್ದು, ಇದು ಚಾಲೆಂಜನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸೊ ಏನು ಚಾಲೆಂಜ್ ಅಂತಂದ್ರೆ, ನನ್ನ ಕಡೆ 3 ಪೇಂಟಿಂಗ್ಸ್ ಅದಾವೆ. ಸೊ 3 ಪೇಂಟಿಂಗ್ಸ್ ಏನದಾವ ಅಂತಂದ್ರೆ ಅವು ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡಿದ್ದು. ನಾನು ಕ್ಯಾನ್ವಾಸ್ ಬೋರ್ಡ್ ಮೇಲೆ ಅಕ್ರಾಲಿಕ್ ಪೇಂಟಿಂದ ನಾನು ಕ್ಯಾನ್ವಾಸ್ ಬೋರ್ಡ್ ಮೇಲೆ ಡ್ರಾ ಮಾಡಿದ್ದು. ಸುಮಾರು 2 3 ವರ್ಷದ ಹಳೆ ಪೇಂಟಿಂಗ್ಸ್. ಅದರೊಳಗೆ ಒಂದೇ ಒಂದು ಪೇಂಟಿಂಗ್ ನ್ಯೂಲಿ ಪೇಂಟ್ ಮಾಡಿದ್ದೆ, ಇನ್ನೆರಡು ಉಳಿದಿರೋದು ಹಳೆ ಪೇಂಟಿಂಗ್ಸ್. ಸೊ ಹಳೆ ಪೇಂಟಿಂಗ್ಸ್ ನಾನು ಸೆಲ್ ಮಾಡಬೇಕು. ಆ ಸೆಲ್ ಮಾಡೋದಷ್ಟೇ ಅಲ್ಲ, ಎಮ್ ಜಿ ಒಳಗೆ ನಿಂತ ಅದನ್ನ ಸೆಲ್ ಮಾಡೋದನ್ನ ಡಾಕ್ಯುಮೆಂಟ್ ಮಾಡ್ಬೇಕು ಮತ್ತು ಈ ಚಾಲೆಂಜನ್ನು ಕವರ್ ಮಾಡ್ಬೇಕು. ನಾನು ಯಾವ ಥರ ಅದನ್ನು ಸೆಲ್ ಮಾಡ್ತೀನಿ ಅಂತೇಳಿ. ಸೊ ಇದು ಹೆವಿ ಅಂದರೆ ಹೆವಿ, ನನಗೆ ಒಂಥರ ಯೂನಿಕ್ ಆ್ಯಂಡ್ ಹೊಸ ಯೋಚನೆ, ಹೊಸ ಐಡಿಯಾ ಇದೆ. ಸೊ ನಾನು ಸೆಲ್ ಮಾಡ್ತೀನಿ ಇಲ್ಲೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಸೊ ಈ ಪ್ರಶ್ನೆಗೆಲ್ಲ ಉತ್ತರ ಸಿಗೋದು ಯಾವಾಗ? ವಿಡಿಯೋ ಕೊನೆವರೆಗೂ. ನಾನು ಇದನ್ನು ಸೆಲ್ ಮಾಡ್ತೀನಿ ಏನಿಲ್ಲ ಅಂತೇಳಿ ನೀವು ವಿಡಿಯೋ ಕೊನೆವರೆಗೂ ನೋಡ್ಬೇಕಾಗೈತಿ. ಅದನ್ನು ನಮ್ಮ ಮಿಡಲ್ ಒಳಗಡೆ ಬರುವಂಥ ಆಬ್ಸ್ಟ್ಯಾಕಲ್ಸ್, ಆಮೇಲೆ ಏನೇನೋ ಮೇ ಬಿ ಬರ್ಬೋದು, ಅಲ್ಲಿ ನಂಗೆ ಅನ್ಕಂಫರ್ಟ್ ಆಗ್ಬೋದು, ಮಾತಾಡೋಕ್ಕಾಗದೇ ಇರ್ಬೋದು. ಆಮೇಲೆ ಆ ಜನ ನನ್ನನ್ನು ಯಾವ ಥರ ನೋಡ್ತಾರೆ ಅನ್ನೋದು ಒಂದು ಇಂಪಾರ್ಟೆಂಟ್. ಆಮೇಲೆ ನಮ್ಗೆ ಮತ್ತು ಕಮ್ಯುನಿಕೇಷನ್, ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ವಲ್ಪ ಅಲ್ಲ, ಲೋ ಇರೋದ್ರಿಂದ ಹೆಂಗೆ ಅದನ್ನು ನಾನು ಎಕ್ಸೆಪ್ಟ್ ಮಾಡ್ಕೊಳ್ತೇನೋ ಗೊತ್ತಿಲ್ಲ. ಬಟ್ ಭಾಳ ಅಂದ್ರೆ ಭಾಳ ಕ್ಯೂರಿಯಾಸಿಟಿ ಐತಿ, ಹೆಂಗೆ ಸೆಲ್ ಮಾಡ್ತೀನಿ ಏನೋ ನನಗೂ ಗೊತ್ತಿಲ್ಲ. ಸೊ ಬರ್ರಿ, ಟೈಮ್ ವೇಸ್ಟ್ ಮಾಡಲಾರ್ದೆ ಡೈರೆಕ್ಟ್ ಎಮ್ ಜಿ ರೋಡ್ ಒಳಗೆ ಭೇಟಿಯಾಗೋಣ ಅಂತ ಸ್ಟಾರ್ಟ್ ಮಾಡೋಣ. ಒಂದು ಎಕ್ಸ್ಪ್ಲೈನ್ ಮಾಡೋದು ಮರೆತೆ. ಈ ಚಾಲೆಂಜ್ ಒಳಗೆ ಕೆಲವೊಂದು ರೂಲ್ಸ್ಗಳಿದಾವೆ. ಆ ರೂಲ್ಸ್ ಏನಪ್ಪ ಅಂತಂತಂದ್ರೆ ಇವು ಆ ರೂಲ್ಸ್ಗಳು ಬರ್ತಿದ್ದು ಅರ್ಥ ಆಗತ್ತಿಲ್ಲ ಅಂದ್ಕೊಳ್ತೀನಿ. ರೂಲ್ ನಂಬರ್ 1 ಏನಂತಂದ್ರೆ, ಪೇಂಟಿಂಗ್ನ ಸೆಲ್ ಮಾಡೋದು. ಪೇಂಟಿಂಗ್ ನಾನು ಸೆಲ್ ಮಾಡಬೇಕು. ಎಷ್ಟು ಪ್ರೈಸ್ ಏನು ಗೊತ್ತಿಲ್ಲ. ಐ ಹೋಪ್ ಒಂದು 300-400 ರೂಪಾಯಿ, 399 ರುಪೀಸ್ ಫಿಕ್ಸ್. 399 ರುಪೀಸ್ ಸೆಲ್ಲಿಂಗ್ ಪ್ರೈಸ್ ಇಡ್ತೀನಿ. ಸೊ ಸೆಲ್ಲಿಂಗ್ ಪ್ರೈಸ್ 399 ಇಡ್ತೀನಿ. ಆಮೇಲೆ ಮಿನಿಮಮ್ ನನ್ನ ಕಡೆ ಇರೋದು ಎಷ್ಟು ಅಂತಂದ್ರೆ 3 ಪೇಂಟಿಂಗ್ ಅದಾವೆ. 3 ಪೇಂಟಿಂಗ್ ಒಳಗಡೆ ಔಟ್ ಆಫ್ 3 ನಾನು ಎರಡನ್ನಾದರೂ ಸೆಲ್ ಮಾಡಲೇಬೇಕು ಇವತ್ತು. ಸೊ ನಾನು ಸೆಲ್ ಮಾಡ್ತೀನಿ ಅಲ್ವಾ ಗೊತ್ತಿಲ್ಲ. ಡೋಂಟ್ ಎಕ್ಸ್ಪ್ಲೇನ್ ಅಬೌಟ್ ಯುವರ್ ಚಾಲೆಂಜ್. ಪೇಂಟಿಂಗ್ನ ಖರೀದಿ ಮಾಡೋಕ್ಕೆ ಬಂದವರಿಗೆ ನನ್ನ ಚಾಲೆಂಜ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬಾರ್ದು. ಯಾಕಂತಂದ್ರೆ ನಾನು ಆ ಚಾಲೆಂಜನ್ನ ಏನಾರ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ಅಂತಂದ್ರೆ ಅವರು ಸೊ ಚಾಲೆಂಜ್ಗೋಸ್ಕರ ಆ ಪೇಂಟಿಂಗ್ನ ತೊಗೊಳ್ತಾರೆ ಹೊರತು ಜೆನ್ಯೂನ್ ಆಗಿ ತೊಗೊಳ್ಳೋದು ಸ್ವಲ್ಪ ಕಡಿಮೆ ಅಂದ್ಕೊಳ್ತೀನಿ. ಸೊ ಜೆನ್ಯೂನ್ ಆಗಿ ಆ ಪೇಂಟಿಂಗ್ನ ಅವರು ಖರೀದಿ ಮಾಡಬೇಕು. ಸೊ ಅದೇ ನನ್ನ ಮೇನ್ ಮೋಟಿವ್. ಬಂದ್ವಿ ನಾವೀಗ ಎಮ್ ಜಿ ರೋಡಿಗೆ. ಎಮ್ ಜಿ ರೋಡ್ ಒಳಗಡೆ ಯಾವ ಥರ ಪೇಂಟಿಂಗ್ ಸೆಲ್ ಮಾಡ್ತೀನೋ ಗೊತ್ತಿಲ್ಲ. ಜನ ಅಂತೂ ಜಾಸ್ತಿ ನೋಡತ್ತಾರ ನಮ್ಗೆ. ಪೇಂಟಿಂಗ್ ಸೆಲ್ ಮಾಡೋದು ಅಷ್ಟೇ ಅಲ್ಲ, ಚಾಲೆಂಜಸ್ಗಳು ಕಂಪ್ಲೀಟ್ ಮಾಡೋದಾವ. ಆಮೇಲೆ ಯಾವ ಥರ ಪೇಂಟಿಂಗ್ ಸೆಲ್ ಮಾಡ್ತೀನೇನೋ ಟೋಟಲಿ ಡಿಫ್ರೆಂಟ್ ವರ್ಲ್ಡ್ ಇದೆ. ಗೊತ್ತಿಲ್ಲ ಯಾವ ಥರ ಮಾಡ್ತೀನಿ ಅಂತೇಳಿ. ಫಸ್ಟ್ ಟಾಸ್ಕ್ ಏನಾಯ್ತು ಅಂತಂದ್ರೆ, ಈಗ ನಮ್ಮ ಕಡೆ ಇರೋದು ಇಲ್ಲಿ ಯಾವ್ದಾರ ಒಂದು ಪ್ಲೇಸ್ನ ಹುಡುಕ್ಬೇಕು. ಸೊ ಪ್ಲೇಸ್ ಹುಡುಕೋದು ಭಾಳ ಇಂಪಾರ್ಟೆಂಟ್. ಸೊ ಯಾವ್ದಾರ ಒಂದು ಬೆಸ್ಟ್ ಪ್ಲೇಸ್ ಹುಡ್ಕೊಂಡು ಆ ಪ್ಲೇಸ್ ಹುಡುಕಿ ಅಲ್ಲಿ ನಮ್ಮ ಪೇಂಟಿಂಗ್ನ ಸೆಲ್ ಮಾಡೋಕ್ಕೆ ಜಾಗ ಹುಡ್ಕೊಂಡು. ಸೊ ಇಲ್ಲಿ ಅಂದ್ಕೊಂಡಿರ್ಬೋದು ನಮಗೆಲ್ಲ ದೊಡ್ಡ ಲಾಗರ್ ಅಂಥೇಳಿ. ಇಲ್ಲೆಲ್ಲ ಪೂರಾ ಸೆಟ್ ಮಾಡಂತಾರ, ಏನೇನೋ ಒಟ್ಟು ಟಿಕ್ಟಾಕ್ ಮಾಡತ್ತಾರ. ಸ್ವಲ್ಪ ಜನ ಏನೋ ಮಾಡತ್ತಾರ. ಮೇ ಬಿ ಸ್ಟಾರ್ ಬಕ್ಸಿಗೆ ಬಂದ್ವಿ ಓಡ್ತಾ ಐ ಥಿಂಕ್ ಇದೆ ಸ್ಟಾರ್ ಬಕ್ಸ್. ಡಿಫ್ರೆಂಟ್ ವರ್ಲ್ಡ್ ಇದೆ. ಇಲ್ಲಿ ಯಾವ ಥರಪ್ಪ ಮಾರ, ನಾನು ಇಲ್ಲಿ ಹೋಗಿ ಹೆಂಗೆ ಸೆಲ್ ಮಾಡೋದು ಪೇಂಟಿಂಗ್ಸ್ ಎಲ್ಲ ನೋಡ್ರಿ. ಇಲ್ಲಿ ಯಾ ನಮ್ಗೆ ಗದ್ಲೈತೆ ಅಂದ್ರೆ ಇನ್ನೂ ಒಳಗೆ ಹೋಗಿಲ್ಲ. ಇಲ್ಲಿಂದ ಬಂದೆ, ಒಳಗೆ ಹೋದ್ರೆ ಅಪ್ಪ ಕೈಗಾಲು ನಡಗತ್ತಾವ. मैं वीडियो बनाने के लिए आया था इधर, लेकिन बना नहीं सकते. हाँ ಟೀಕೆ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಅಲ್ಲೊಬ್ಬರು ಸಿಕ್ಕರ, ಅವ್ರೇನಂದ್ರೆ ಇಲ್ಲಿ ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಪರ್ಮಿಷನ್ ತೊಗೊಂಬರ್ಬೇಕಂತ. ಅದನ್ನ ತಗೊಂಡಾದ್ಮೇಲೆ ಹೆಂಗ್ ಮಾಡ್ಲು ಮರ, ಅಲ್ಲಿ ಯಾರು ವಿಡಿಯೋನ ಶೂಟ್ ಮಾಡತ್ತಿಲ್ಲ, ಯಾರು ಸುಮ್ಮನೆ ಅಡ್ಡಾಡತ್ತಾರ ಅಲ್ಲಿ ಎಲ್ಲಾರು. ನಾವ್ ಒಬ್ಬ ಮಾಡಾಕತ್ತೆ ವಿಡಿಯೋ ಶೂಟ್ ಮಾಡಾಕತ್ತೆ ಅಂತಂದ್ರೆ ಮತ್ತೆ
ನಂಗೆ ಕ್ವಶನ್ ಮಾಡವ್ರು ಅವ್ರು, ಹೆವಿ ರಿಸ್ಕ್ ಐತಪ್ಪ, ನಾ ಅನ್ಕೊಂಡಷ್ಟು ಸರಳ ಇಲ್ಲ, ಶೂಟ್ ಮಾಡಕ್ಕೆ ಏನಾರ ಟೈಮ್ ಏನಾರ ಕೊಡ್ತಾರೆ ಅಂತ ಕೇಳ್ತೇನೆ ತಡಿ. ಕೇಳಿ ಆಮೇಲೆ ನೋಡೋಣ, ಮ್ಯಾಪ್ ಹಾಕೊಂಡು ಹೊಂಟೇನೆ ತಡ್ರಿ ಬಂದೆ. ಈ ಥರದ್ದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ನ ಮನುಷ್ಯನ ಭಾಳ ಸ್ಟ್ರಾಂಗ್ ಮಾಡ್ತಾವಂತ. ಸೊ ನಾನು ಯೋಚನೆ ಮಾಡಿರಲಿಲ್ಲ ಈ ಥರ ಎಲ್ಲಾನು ರೂಲ್ಸ್ ಇದಾವ ಅಂಥೇಳಿ ನನಗೂ ಗೊತ್ತಿರಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಕೇಳಿದಾಗ ಅಲ್ಲೇ ಒಂದು ಸ್ವಲ್ಪ ಹೋಪ್ ಕಳ್ಕೊಂಡೆ. ಸೊ ಇಲ್ಲೇನು ಮಾಡೋಕ್ಕಾಗಲ್ಲ, ಇನ್ನೇನು ವೀಡಿಯೋಗಳನ್ನ ಇಲ್ಲಿಗೆ ಬಿಟ್ಬಿಡೋನೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಆಮೇಲೆ ಮತ್ತೆ ಸ್ವಲ್ಪ ಟ್ರೈ ಮಾಡಿದಾಗ ಗೊತ್ತಾಯ್ತಾ, ನಾನೇನು ಸ್ವಲ್ಪ ದೊಡ್ಡದಾಗಿ ಮೂವಿ ಏನು ಶೂಟ್ ಮಾಡತ್ತಿಲ್ಲಲ್ಲ ಇಲ್ಲಿ. ನಾನು ಅಂದ್ಕೊಂಡಿದ್ದೆ ಪಟ್ಟಂತ ಎಲ್ಲರ ಹೋಗಿ ಸ್ಟ್ಯಾಂಡ್ ಟ್ರೈಪಾಡ್ ಇಟ್ಟು ಸೆಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ನಾನು ಜಸ್ಟ್ ಒಂದು ಸಣ್ಣ ಕ್ಲಿಪ್ ವಿಡಿಯೋ ಮಾಡತ್ತೀನಿ. ಸೊ ಈ ಒಂದು ಕ್ಲಿಪ್ ವಿಡಿಯೋ ಮಾಡೋಕೆ ಒಂದು ಸೈಡಲ್ಲಿ ಏನಾದರೂ ಒಂದು ಜುಗಾಡ್ ಮಾಡೋಣ ಅಂಥೇಳಿ ಮತ್ತೆ ಯೋಚನೆ ಬಂತು. ಸೊ ಮತ್ತೆ ನಾನು ವಾಪಸ್ ಬಂದೆ. ಇಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಅನ್ಕಂಫರ್ಟೇಬಲ್ ಸ್ಟೆಪ್ಸ್. ಒಂದೊಂದು ನಿಮಿಷನೂ ಒಂದೊಂದು ತಾಸು ಕಳ್ದಂಗೆ ಆಗತ್ತಿತ್ತು. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಜನ ಓಡಾಡತ್ತಿದ್ರು ನನ್ನ ಮುಂದೆ. ಪ್ರತಿಯೊಬ್ಬರು ಬರೋರು ನನ್ನ ಪೇಂಟಿಂಗ್ ನೋಡ್ಕೊಂಡು ಸುಮ್ಮನೆ ಹೊರಟೋಗೋರು. ಮುಜುಗರ ಅನ್ನೋದು ನನ್ನ ಮನಸ್ಸೊಳಗೆ ತುಂಬಿ ತುಳ್ಕಡತ್ತಿತ್ತು. ಆದರೂ ಹಂಗೋ ಹಿಂಗೋ ಮಾಡಿ ಮನಸ್ಸು ಗಟ್ಟಿ ಮಾಡ್ಕೊಂಡು ಸುಮ್ಮನೆ ನಿಂತಿದ್ದೆ. ಪೇಂಟಿಂಗ್ಸ್ ಸೆಲ್ಲಿಗಿದಾವ ಅಂಥೇಳಿ ಬಾಯಿಲಿಂದ ಒಂದು ಮಾತು ಹೊರಗೆ ಬರತ್ತಿರಲಿಲ್ಲ. ಟ್ರೈ ಮಾಡತ್ತೀನಿ ಆಗಳಿಂದ, ಯಾರು ಇನ್ನೂವರೆಗೂ ಈ ಪೇಂಟಿಂಗ್ ಪರ್ಚೇಸ್ ಮಾಡತ್ತಿಲ್ಲ. ಸೊ ಇನ್ನೂ ಮಟ್ಟ ಯಾರು ಇಂಟ್ರೆಸ್ಟ್ ತೋರಿಸತ್ತಿಲ್ಲ. ಹಿಂಗಂತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲಪ್ಪ. ಪೇಂಟಿಂಗ್ ಎಲ್ಲ ಹಿಂಗೆ ಸೆಲ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಒಂಥರ ಆಗತೈತಿ. ಎಲ್ಲರೂ ಪ್ರತಿಯೊಬ್ಬರು ಬಂದವರು ಒಂದು ನಮೂನಿ ಗುರಾಸ್ಕೊಂಡು ನೋಡ್ಕೊಂಡು ಹೊಂಟಾರ. ಅದಕ್ಕೆ ಯಾರೊಬ್ಬರು ಬಂದು ಪ್ರೈಸ್ ಆದರೂ ಕೇಳಬೇಕಿತ್ತರ್ತ. ಪ್ರೈಸ್ ಕೇಳೋರು ಗತಿ ಇಲ್ಲ. ನಾನು ಅನ್ಕೊಂಡಿದ್ದೆ ಯಾರಾದರೂ ಒಬ್ಬರು ಬಂದು ಪ್ರೈಸ್ ಆದರೂ ಕೇಳ್ತಾರಂತ. ಬಟ್ ಇದು ಏನಂತ ಕೇಳಕ್ಕೆ ತಯಾರಿಲ್ಲ ಯಾರು. ಇನ್ನೊಂದು ಏನಂತಂದ್ರೆ ನೋಡತ್ತಾರ, ಪೇಂಟಿಂಗ್ಸ್ ನೋಡತ್ತಾರ, ನೋಡಿ ಹೊಂಟಾರ. ಬಟ್ ಯಾರು ಬೈ ಮಾಡಕ್ಕೆ ರೆಡಿ ಇಲ್ಲ. कैनवास पेंटिंग है, एक्रेलिक का मैंने बनाया हाथ से. कुछ देखना चाहे तो देख सकते हो पकड़ के. आप इसमें हाँ. इसमें क्योंकि मैं भी करता हूँ ना. हाँ 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 हाँ, उसके लिए पूछ रहा हूँ. नहीं, इसको मैंने पहले स्मॉल लेयर लेके वाटर कलर थिन नहीं, बहुत मिनिमलिस्ट पेंट किया था इसका ऊपर रेड कलर का. बाद में उसका ऊपर नहीं तो करीबन 10 से 15 लेयर है इसका ऊपर. पहले आपने बैकग्राउंड पूरा करके हाँ. उसके बाद इसका लोअर पार्ट पूरा करके हाँ. तब आप हेयर्स और हाँ. सेट किया है ना. और बाद में उसको करेक्शन भी बहुत किया हूँ. और उतना फेस उसका स्ट्रक्चर उतना ठीक से आया नहीं, लेकिन ये करने टाइम मुझे बहुत अच्छा लगा था. आपको कैसा लगा? बहुत अच्छा है. सेल मत कीजिए, रखिए आपका. मैं इसको 2 या 3 साल से रखा हूँ. आज मैंने उसको सेल नहीं कर रहा हूँ. इसको सेल होता क्या देखने आया हूँ. कभी भी आप आपका आर्ट सेल मत कीजिए. नहीं नहीं नहीं, मेरा इंटेंशन सेल करने का भी नहीं है इसको. मेरा इंटेंशन क्या है, चैलेंज लिया हूँ उसका, और ये सेल होता या नहीं बोल के. बहुत अच्छा है. हाँ, ಥ್ಯಾಂಕ್ ಯು. ಅಟ್ಲೀಸ್ಟ್ ಯಾರು ಬಂದು ಕೇಳಿದ್ರು ಕೇಳಿದ್ರಪ್ಪ, ಈ ಪೇಂಟಿಂಗ್ ಸೆಲ್ ಮಾಡಬೇಡ ಅಂತೇಳಿ. ನಂದು ಇಂಟೆನ್ಷನ್ ಅದೇ ಇತ್ತು, ಪೇಂಟಿಂಗ್ ಸೆಲ್ ಮಾಡಬಾರ್ದು ಅಂತೇಳಿ. ಡಿಫಿಕಲ್ಟ್ ಸ್ಟೆಪ್. ಅದು ಸ್ವಲ್ಪ ಮಂದಿ ಬಂದು ನೋಡಿ ಹೊಂಟಾರ, ಹತ್ರಾಗ ಏನಿಲ್ಲ. ಬಟ್ ಮುಜುಗರ ಸ್ವಲ್ಪ ಕಡಿಮೆ ಆಗತೈತಿ. ಆ ಅಣ್ಣ ಬಂದು ಏನೋ ಸಜೆಷನ್ ಕೇಳಿ ಹೋಗ್ತಾನೆ, ಅಂದ್ರೆ ಪೇಂಟ್ ಸೆಲ್ ಮಾಡಬೇಡ ಅಂತ ಹೇಳೋದು ಅವ್ನು. ನಾವೊಂದು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಯ್ತು. ಅವನಿಗೆ ಹೇಳ್ದೆ, ನಾ ಇಲ್ಲೇನು ಎದ್ರ ಸಲುವಾಗಿ ಪೇಂಟಿಂಗ್ ಮಾಡತ್ತೇನೆ ಅಂತ ಹೇಳ್ದೆ ಅವಂಗೆ. ಒಂದು ರೂಲ್ಸ್ ಬ್ರೇಕ್ ಮಾಡಿದೆ. ಮೇ ಬಿ ನೆಕ್ಸ್ಟ್ ನೋಡೋಣ,
ಇನ್ನೊಂದು 15 ಮಿನಿಟ್ಸ್ ಯಾರಾದರೂ ಕೇಳ್ತಾರೆ ನೋಡೋಣ. ಮಜಾ ಅಂತೂ ಬರ್ತೈತಪ್ಪ, ಮಜಾ ಅಂತೂ ಬರ್ತೈತಿ. ಬರ್ತಾ ಬರ್ತಾ ನಂಗೆ ಅಕ್ವರ್ಡ್ ಫೀಲಿಂಗ್ ಸ್ವಲ್ಪ ಹೊಂಟೈತಿ ಇಲ್ಲಿ. ಮೇ ಬಿ ಸೆಲ್ ಆಗೋ ಡೌಟ, ಬಟ್ ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೇನೆ. ಕರೀಬನ್ ಎಷ್ಟು ಟೈಮ್ ಆಯ್ತು, ಆದರೂ ಸೆಲ್ ಆಗತ್ತಿಲ್ಲ. ಮೇ ಬಿ ಸೆಲ್ ಆಗೋದು ಡೌಟ್ ಅನ್ನಿಸ್ತೈತಿ. ಎಷ್ಟು ಸ್ವೀಟ್ ಅದಾರಪ್ಪ ಒಬ್ಬರು. ನನಗೋಸ್ಕರ ನಾನು ನಿಂತಿರ್ಬೇಕು. ನಾ ಏನು ದೊಡ್ಡ ಹೀರೋ ಅಂದ್ಕೊಂಡಾರಿಲ್ಲ, ನಾನು ದೊಡ್ಡ ಲಾಗರ್ ಅಂದ್ಕೊಂಡಾರಿಲ್ಲ. ಆದರೂ ಹಿಂಗೆಲ್ಲ ಮಾಡೋದ್ರಿಂದ ಸ್ವಲ್ಪ ಖುಷಿ ಸಿಗ್ತೈತಿ ಎಲ್ಲರಿಗೂ. ಅಲ್ಲೊಬ್ಬರು 3 ಮಂದಿ ಹುಡುಗರಿಗೆ ಕ್ಯಾಮ್ರಾ ಕೊಟ್ಟು ನಿಂದ್ರಿಸ್ಯಾನ ಅಲ್ಲಿ. ಅವ್ರು ಕ್ಯಾಮ್ರಾ ಹಿಡ್ಕೊಂಡು ನಿಂತಾರ. ಪಾಪ ಅವ್ರ ಬಾರ್ ಒಳಗೆ ಸರ್ವೆಂಟ್ ಇರ್ಬೇಕು. ಅವರು ಸರ್ವೆಂಟ್ ಬಾರ್ ಒಳಗೆ ಕೆಲಸ ಮಾಡೋರು. ಪಾಪ ನಾನು ಬೇಡ ಹಿಂಗೆ ಇಟ್ಟು ಹೋಗಂತಂದ್ರೂ ಇಟ್ಟು ಹೋಗತ್ತಿಲ್ಲ. ಅಲ್ಲಿ ಮೊಬೈಲ್ ಹಿಡ್ಕೊಂಡು ನಿಂದಿರ್ತೇನೆ ಅಂತ ಮೊಬೈಲ್ ಹಿಡ್ಕೊಂಡು ನಿಂತಾರೆ. ನಂಗೆ ಅನಿಸ್ತೈತಿ ಇಲ್ಲಿ ಏನು ವರ್ಕೌಟ್ ಆಗಲ್ಲ ಅನ್ನಿಸ್ತೈತಿ. ಅದು ಅಟ್ಲೀಸ್ಟ್ ನೋಡಾದರೂ ನೋಡತ್ತಾರ ನನ್ನ ಪೇಂಟಿಂಗ್, ಅದೊಂದು ಖುಷಿ ವಿಚಾರ. ಆದರೂ ಮಜಾ ಬರತೈತಿ ಇಲ್ಲಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಯಾನ, ಆ ಮ್ಯೂಸಿಕ್ ನಂಗೆ ಹಾಕ್ದಂಗೆ ಕೇಳತೈತೆ. ಅದು ಸ್ಕೋರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಈಗ ಇದನ್ನ ಸೆಲ್ ಮಾಡೋ ಪರ್ಪಸ್ ಅಲ್ಲ, ಇದನ್ನ ಸೆಲ್ ಮಾಡೋ ಪರ್ಪಸ್ ಇಲ್ಲ. ಇದನ್ನ ಜಸ್ಟ್ ನನ್ನ ಅಕ್ವರ್ಡ್ನೆಸ್ ದೂರ ಆಗ್ಬೇಕು ಇದ್ರಲಿಂದ. ಅದೇ ಒಂದು ನನ್ನ ಮೇನ್ ಇಂಟೆನ್ಷನ್. ಸೆಲ್ ಮಾಡಿ ಇದ್ರಲಿಂದ ದುಡ್ಡು ತೊಗೋಬೇಕಂತೇಳಿ ಏನು ಇಂಟೆನ್ಷನ್ ಇಲ್ಲ. ಜಸ್ಟ್ ನನ್ನ ಕರೇಜ್ನೆಸ್ ಒಂಥರ ಈ ಶೈನೆಸ್ ದೂರ ಆಗಲಿ ಅಂತೇಳಿ. ಆಲ್ಮೋಸ್ಟ್ ಆಲ್ ದೂರ ಆಯ್ತು. ಈಗ ನಂಗೆ ಮೊದಲಿನಷ್ಟೇನು ಅಷ್ಟೊಂದು ಅಕ್ವರ್ಡ್ ಅನ್ಸತ್ತಲ್ಲ. ಈಗ ಚಾಲೆಂಜಸ್ಗಳನ್ನ ಎಕ್ಸೆಪ್ಟ್ ಮಾಡ್ಕೋಬೋದು. ವಿನ್ ಆರ್ ಲೂಸ್, ನನಗಂತೂ ಭಾಳ ಮಜಾ ಬಂತು ಈ ಚಾಲೆಂಜ್ ತೊಗೊಂಡು. ಈ ಚಾಲೆಂಜ್ ತೊಗೊಳ್ತಾ ಇದ್ದಿದ್ರೆ ನಾನು ಭಾಳ ರಿಯೇಟ್ ಮಾಡ್ಕೊಳ್ತಿದ್ದೆ. ಯಾಕಂದ್ರೆ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಒಳಗೆ ಹೇಳ್ಬೇಕಂತಂದ್ರೆ ಅವ್ರವ್ರ ಲೈಫ್ ಒಳಗೆ ಅವರೆಲ್ಲ ಬ್ಯುಸಿ ಅದಾರ. ಸೊ ನಿನ್ನ ಮೇಲೆ ಜಾಸ್ತಿ ಅಟೆನ್ಷನ್ ಯಾರೂ ಕೊಡಲ್ಲ. ಸೊ ನೀನು ಎಷ್ಟಾಗುತ್ತೋ ಅಷ್ಟು ನೀನು ನಿನ್ನ ಇನ್ನರ್ ಫೀಲಿಂಗ್ಸ್ ನೀನು ಹೊರಗಡೆ ಹಾಕ್ಕೊಳ್ಳೇಬೇಕು. ಸೊ ನೋ ಬಡಿ ಕೇರ್ಸ್. ಇವತ್ತು ನೋಡ್ತಾರೆ ನೀನು, ನಾಳೆ ಮರಿತಾರೆ. ಸೊ ಆಮೇಲೆ ಮತ್ತೇನು ಮಾಡಲ್ಲ ಅವರು. ಸೊ ಎವ್ರಿ ಡೇ ಇದನ್ನು ನಾನು ಫಾಲೋ ಮಾಡಬೇಕು. ಇದೊಂದು ಸ್ಮೋಕಿಂಗ್ ಝೋನ್ ಐತಪ್ಪ, ಅದ್ರ ಮುಂದೆ ಮಾರಾತೀನಿ. ಹೊಲಸು ಸಿಗರೇಟ್ ವಾಸನೆ ಕೊಡ್ಕೊಂಡು ನಿಂತೇನೆ ಅಗಳಿಂದ. ನನ್ನ ಪೇಂಟಿಂಗ್ ಫುಲ್ ಕಲರ್ಫುಲ್ಲಾಗಿ ಕಾಣತ್ತಾವ. ಅದ್ರ ಯಾರೂ ತೊಗೊಳೋಕೆ ಇಂಟ್ರೆಸ್ಟೆಡ್ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ, ಯಾರಾದರೂ ಒಬ್ಬರು ಬಂದು ಕೇಳ್ತಾರೆ ನೋಡೋಂತೇಳಿ. ಇನ್ನೊಂದು ಮಾಡ್ಬೇಕಿಲ್ಲ, ಚಿತ್ರಸಂತೆ ಐತಲ್ಲ, ಚಿತ್ರಸಂತೆ ಒಳಗೆ ಹೋಗಿ ಸೆಲ್ ಮಾಡ್ಬೋದು. ನೆಕ್ಸ್ಟ್ ನಂಗೆ ಅನಿಸಿದ್ದು. ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದಕ್ಕೆ ನಾನು ಸೆಲ್ ಮಾಡತ್ತೇನೋ ಸುಮ್ಮನೆ ಹಿಡ್ಕೊಂಡು ನಿಂತಾನೋ ಅಂತ ಅನ್ನತಾರೆ ಇಲ್ಲಿ. ನಾನು ಸೆಲ್ ಮಾಡತ್ತೇನೆ ಅಂಥೇಳಿ ಮೇ ಬಿ ಬೋರ್ಡ್ ಹಾಕೋಬೇಕಾಗಿತ್ತು ಇಲ್ಲಿ. ಅಂದಾಗ ಅದು ಸೆಲ್ ಹಾಕಿತ್ತು. ಅಂತೇಳಿ ಸ್ವಲ್ಪ ಜನ ಬಂದ್ರೆ ಈ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಂತೇಳಿ. ಗೊತ್ತಾಯ್ತಿದೆ ಸೆಲ್ ಆಗಲ್ಲ ಅಂತೇಳಿ. ಸೆಲ್ ಆಗಲ್ಲ ದೋಸ್ತ್, ಬೇರೆ ಏನಾರ ಸರ್ಕಸ್ ಮಾಡ್ಬೇಕು. ಎಲ್ಲಿ ಗೊತ್ತಿದೆ ಎಕ್ಸಾಕ್ಟ್ ಇದೊಂದು ಮಾಲಿಗೆ 4 ತಿಂಗಳ ಹಿಂದ್ಗಡೆ ಬಂದಿದ್ವಿ. ಇಲ್ಲಿ ನಡ್ಕೊಂಡು ಹೋಗಕ್ಕೆ ನಂಗೆ ಒಂಥರ ಆಗಿತ್ತು. ಇಂಥ ಜಾಗದಲ್ಲಿ ಬಂದು ನಿಂತ
ಈ ಥರ ಎಲ್ಲ ಸೆಲ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಓವರಾಲ್ ಹೇಳ್ಬೇಕಂದ್ರೆ ಖುಷಿ ಆಗತೈತಿ. ಎಲ್ಲರೂ ಇದು ಸೆಲ್ ಆಗಲ್ಲ ಅಂತ ಅಂದ್ಕೊಳ್ಳೋಂಥ ಹೋಪ್ ಕಳ್ಕೊಳ್ಳೋಂಥ ಸಿಚುವೇಶನ್. ಯಾಕಂದ್ರೆ ಭಾಳ ಟೈಮಿಂದ ಆಯ್ತು ನಾನು ಇಲ್ಲಿ ವೇಟ್ ಮಾಡಕತ್ತ. ಯಾರು ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಜಸ್ಟ್ ನೋಡತ್ತಾರ ಹಂಗೆ ಸುಮ್ಮನೆ ಹೊಂಟಾರ. ಸೊ ಇದೊಂದು ಪ್ರಾಕ್ಟಿಕಲ್ ವೇ ನನಗೆ ಭಾಳ ಇಷ್ಟ ಆಯಿತು. ಯಾಕಂದ್ರೆ ಖುಷಿ ಆಯ್ತು ಇದನ್ನು ಶೂಟ್ ಮಾಡುವಾಗ, ವಿಡಿಯೋ ಮಾಡುವಾಗ. ಇನ್ನು ನೆಕ್ಸ್ಟ್ ನಾನು ಎಲ್ಲಿ ಹೋದ್ರೂ ಎಂಬಾರೆನ್ಸಿಗಾಗಿ ಫೀಲ್ ಆಗಲ್ಲ ಅಂತ ನಾನು ಅಂದ್ಕೊಂಡೆ. ಸೊ ನಿಜವಾಗ್ಲೂ ಖುಷಿ ಆಗತೈತಿ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಹೆದರಿಕೆ ಆಗತ್ತೈತ, ಈಗ ಹೆದರಿಕೆ ದೂರ ಆಗೈತಿ. ಸೊ ನನಗೆ ಈ ಚಾನ್ಸ್ ಕೊಟ್ಟರು ನಾನು ಮಿಡಲ್ ಹೋಗಿ ನಿಂತು ವಿಡಿಯೋ ಮಾಡುವಷ್ಟು ಕರೇಜ್ನೆಸ್ ಐತಿ ಈಗ. ಮಾಡಿದ್ಮೇಲೆ ಗೊತ್ತಾಯ್ತು ಮಾಡಿದ್ದೆ ಹಾಂ ಚಲೋ ಆಗೈತೆ. ಆದ್ರೆ ಇದ್ರೊಳಗಡೆ ಕೆಲವೊಂದು ಮಿಸ್ಟೇಕ್ಸ್ ಇದಾವೆ, ಇಲ್ಲ ಅಂತ ಅನ್ನಲ್ಲ. ಬಟ್ ಈಗ ಜಸ್ಟ್ 3 ಇದಾವೆ ನಿಮ್ಮ ಕಡೆ. ಮೂರೇ ಇದೆ. ವಾಲ್ ಪೇಪರ್ ಇದು ರೂಮ್ ಟಾರ್ಗೆಟ್ ಹಾಕಿ ನೀವು ಟ್ರೈ ಮಾಡ್ಬೋದು, ನಿಮ್ಮ ಇಷ್ಟ. ಚಲೋ ಮಾಡಿದ್ರೆ. ಥ್ಯಾಂಕ್ಸ್. ಇಷ್ಟು ಹೇಳಿದ್ರೆ ಸಾಕು. ಇಲ್ಲ ಚಲೋ ಆಗಿದೆ. ನೀವು ಆರ್ಟ್ ಮಾಡ್ತೀರಿ? ನೀವು ಇಲ್ಲ ಫೋಟೋಗ್ರಫಿ ಮಾಡ್ತೀರಿ? ಆಮೇಲೆ ಇಲ್ಲಿ ಏನು ಜಾಬ್? ಐ ಟಿ ಕಂಪ್ನಿ. ಒಬ್ಬರು ಅಣ್ಣ ಫೋಟೋಗ್ರಾಫರ್ ವಿಡಿಯೋಗೆ ಬಂದಾರ, ಫೋಟೋಗ್ರಫಿ ತೆಗಿತೆ ನನಗೆ. ಸೊ ಭಾಳ ಖುಷಿ ಆಯಿತು. ಒಬ್ಬರು ಬಂದು ಕೇಳಿದಾರಲ್ಲ, ಇಷ್ಟಕ್ಕೆ ನಂಗೆ ಗೆದ್ದಂಗೆ ಅನ್ನಿಸ್ತು. ಥ್ಯಾಂಕ್ಸ್. ಓ ಸೂಪರ್ ಸರ್, ನೈಸ್. ಗೆದ್ದೆಪ್ಪನ ಒಬ್ಬ ಅಣ್ಣ ಬಂದು ಕೇಳ್ದ ಬಿಡು ಸಾಕು. ಇಷ್ಟಾದರೂ ಇಂಟ್ರಾಕ್ಟ್ ಆಯ್ತು ಇಲ್ಲಿ ಬಂದು. ನೆಕ್ಸ್ಟ್ ನೀಟು ನೋಡೋಣ, ಇನ್ನೊಂದಷ್ಟು ಟೈಮ್ ಐತೆ. ಇನ್ನೊಂದು 4 ಗಂಟೆ ಆಯ್ತು. 4:15 ಇನ್ನೊಂದು 4:15 ಮಟ್ಟ ಎಷ್ಟು ಆಕೈತೆ ನೋಡೋಣ. ಯಾರು ಬಂದು ಕೇಳ್ತಾರೆ ಏನಂತೇಳಿ. ಕೇಳಿಲ್ಲ ಅಂತಂದ್ರೆ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ. ಖುಷಿ ಆಯ್ತಪ್ಪ ಇಲ್ಲಿ ಈ ಥರ ಇಲ್ಲಿ ರೋಡೊಳಗಡೆ ಬಂದು ಪೇಂಟಿಂಗ್ ಸೆಲ್ ಮಾಡೋದು ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮಂತೂ ಈ ಡಿಸಿಷನ್ ತೊಗೊಂಡಿದ್ದಕ್ಕೆ ಏನು ರಿಗ್ರೆಟ್ಸ್ ಏನಿಲ್ಲ. ನಾವೇನಂದ್ರೂ ಡೋಂಟ್ ಕೇರ್ ಅಂತ ಅನ್ಸೋ ಥರ ಆಗೈತಿ. ಯಾಕಂದ್ರೆ ನಾ ಏನು ಅಂದ್ಕೊಂಡಿದ್ದೆ ಚಾಲೆಂಜ್, ಅದಕ್ಕಿಂತ ಜಾಸ್ತಿನ ನನಗೆ ಇಲ್ಲಿ ಖುಷಿ ಸಿಕ್ತು. ಅಂದ್ರೆ ಎಲ್ಲರೂ ಅವ್ರವ್ರ ಲೈಫ್ ಒಳಗೆ ಅವ್ರು ಬ್ಯುಸಿ ಇರ್ತಾರೆ, ಅವರು ನಿಮ್ಮ ಬಗ್ಗೆ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಇದೊಂದು ಕಲಿತೆ ನಾನು ಇಲ್ಲಿ. ಪ್ಲೇಸ್ ಸರಿ ಇರಲಿಲ್ಲ, ಇಲ್ಲಿ ಸ್ಮೋಕ್ ಮಾಡೋ ಝೋನ್ ಬಂದು ಇಲ್ಲಿಂದ ಜಾಗ ಖಾಲಿ ಮಾಡೋಣ ತಡಿ. ಸಿಗರೇಟ್ ಬಾಕೆಟ್ ಹೊಡ ಮಾಡಿ. ಹಾಂ ನಾನೇ ಮಾಡಿದ್ದು. ಎಷ್ಟು? 399 rupees. ಇವ ಹುಡುಗ ನೋಡ್ರಿ, ಅವ ಆಗಳಿಂದ ಪಾಪ ಬೇಡ ಅಂತಂದ್ರೂ ಹಿಡ್ಕೊಂಡು ನಿಂತು ವಿಡಿಯೋ ಮಾಡ್ದ. ಖುಷಿ ಆಯ್ತು ಇಲ್ಲಿ ಅವ್ರ ಜೊತೆ ಎಲ್ಲ ವಿಡಿಯೋ ಮಾಡಿ. ಆಮೇಲೆ ಇಲ್ಲಿಂದ ಹೊರಡೋ ಟೈಮ್ ಬಂತೀಗ. ಇಲ್ಲಿಂದ ಹೊರಡ್ತೇವೆ. ಇಲ್ಲೇ ನಿಂತಿದ್ದೆ ನಾನು ಹಿಡ್ಕೊಂಡು. ಈ ಜರ್ನಿನ ನಾನು ಕ್ಯೂರಿಯಾಸಿಟಿ ಮತ್ತು ಸ್ವಲ್ಪ ಭಯದಿಂದ ಸ್ಟಾರ್ಟ್ ಮಾಡಿದ್ದೆ. ಈ ಜರ್ನಿ ಹೋಗ್ತಾ ಹೋಗ್ತಾ ನನಗೆ ತುಂಬ ತಿಳ್ಕೊಳ್ಳೋಕೆ ದಾರಿ ಮಾಡಿಕೊಡ್ತು. ಇಲ್ಲಿ ಬಂದಾಗ ಇದೊಂದು ಬರೀ ರೋಡಾಗಿ ಕಾಣಿಸ್ತಿತ್ತು ನನಗೆ. ಆದರೆ ಇಲ್ಲಿಂದ ಹೊರಟ ಮೇಲೆ ಇದೊಂದು ನನಗೊಂಥರ ಬುಕ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಬರೀ ಎಂಜಾಯ್ಮೆಂಟ್ ಮಾಡೋಕ್ಕೆ ಬರೋದಷ್ಟೇ ಅಲ್ಲ, ಇಲ್ಲಿ ನಮ್ಮಂಥವ್ರು ಬಂದ ಮೇಲೆ ಇದನ್ನೆಲ್ಲ ನೋಡಿ ತಿಳ್ಕೊಳ್ಳೋದು ಭಾಳ ಐತಿ ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಾನಂತೂ ನನ್ನ ಬಗ್ಗೆ ತುಂಬ ಅರ್ಥ ಮಾಡಿಕೊಂಡೆ. ಸೆಲ್ ಅಂತೂ ಆಗಲಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿ ಬಂದು ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಒಳ್ಳೆ ಜಾಗ, ಈ ನಾಚಿಕೆನ ಬಿಟ್ಟು ಹೋಗುವಂಥ ಒಳ್ಳೆ ಜಾಗ ಇದೆ. ಈಗ ನೋಡಿ, ಎಲ್ಲ ಇಷ್ಟೆಲ್ಲ ಮಂದಿ ಬರತ್ತಾರೆ ಇಲ್ಲಿ. ಬಟ್ ನಂಗೆ ಏನು ಆಸೆ ಹಿಂದೇನೆ ಹೂ ಕೇರ್ಸ್. ನಾಳೆ ಇವತ್ತು ನೋಡತ್ತಾರೆ, ನಂಗೆ ನಾಳೆ ನೋಡೋಂಗಿಲ್ಲ. ಆ್ಯಕ್ಚುಲಿ ಇದಲ್ಲ ಎಕ್ಸ್ಪ್ಲೋರೇಷನ್ ಅಂತಂದ್ರೆ ಇದು ಆ್ಯಕ್ಚುಲಿ ನಿಜವಾದ ಎಕ್ಸ್ಪ್ಲೋರೇಷನ್ ಇದು.
ನಂಗಂತೂ ಈ ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ಭಾಳ ಅಂದ್ರೆ ಭಾಳ ಮಜಾ ಬಂತು. ಆ್ಯಕ್ಚುಲಿ ಯಾರು ಮಾಡಂತಿಲ್ಲ ಇಲ್ಲಿ ವಿಡಿಯೋ, ನಾನು ಒಬ್ಬನೇ ಮಾಡತ್ತೇನೆ. ಇಡೀ ಚರ್ಚ್ ಚೀಟ್ ಒಳಗಡೆ ನಾನು ಬಿಟ್ರೆ ಮತ್ತು ಯಾರು ವಿಡಿಯೋ ಮಾಡತ್ತಿಲ್ಲ. ಆದರೆ ಇನ್ನೂ ಸ್ವಲ್ಪ ಇದೈತಿ. ಸೊ ಖುಷಿ ಆಯ್ತು. ಚರ್ಚ್ ಸ್ಟ್ರೀಟಿಗೆ ಬಂದೆ, ನನ್ನನ್ನು ನಾನು ಭಾಳ ಅರ್ಥ ಮಾಡ್ಕೊಂಡೆ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಆಕ್ವರ್ಡ್ ಫೀಲ್ ಆಕಿತ್ತು, ಬಟ್ ಈಗ ಅಷ್ಟು ಆಕ್ವರ್ಡ್ ಫೀಲ್ ಆಗಂಗಿಲ್ಲ. ಈಗ ಎಲ್ಲರೂ ಅವ್ರವ್ರ ಲೈಫ್ ಒಳಗೆ ಬ್ಯುಸಿ ಇದ್ದಂಗೆ ನಾನು ನನ್ನ ಲೈಫ್ ಒಳಗೆ ಬ್ಯುಸಿ ಇದ್ದೀನಿ ಅಷ್ಟೆ. ಸೊ ಜಾಸ್ತಿ ಏನಿದಿಲ್ಲ. ಈಗ ಹೊರಟೆ ನಾ ಮನೆಗೆ ಹೋಗಿ ಈ ರೋಡ್ ಎಂಡ್ ಮುಗಿಯೋವರೆಗೂ ಲಾಗ್ ಇದೇ ಥರ ಹಿಡ್ಕೊಂಡು ಹೋಗ್ಬೇಕು. ಇದೊಂದು ಚಾಲೆಂಜ್. ಪೇಂಟಿಂಗ್ ಸೆಲ್ ಆಗಲಿಲ್ಲ ಅಂಥೇಳಿ ಒಂದು ಬೇಜಾರು ಅನ್ನೋ ಬಿಟ್ಟು ನನ್ನನ್ನು ನಾನು ಅರ್ಥ ಮಾಡ್ಕೊಂಡೆ ಅನ್ನೋದು ಒಂದು ದೊಡ್ಡ ವಿಷಯ ಅರ್ಥ ಆಯ್ತು ಇವತ್ತು. ಇಲ್ಲಿಂದ ನನ್ನ ಪೇಂಟಿಂಗ್ ಸೆಲ್ ಆಗದೆ ವಾಪಸ್ ಹೊಂಟೇನೆ ಅಂತೇಳಿ ನನಗೇನು ರಿಗ್ರೆಟ್ ಇಲ್ಲ. ಸೊ ನಾನು ಬರಲಿಲ್ಲ ಅಂತಂದಿದ್ರೆ ಈ ಥರ ಚಾನ್ಸ್ ನಾನು ಮಿಸ್ ಮಾಡ್ಕೊಳ್ತಿದ್ದೆ. ಊಟ ಮಾಡಿಲ್ಲ, ಪಲಾವ್ ತಂದೀನಿ, ನಮ್ಮ ಅವ್ವ ಕಟ್ ಕಳಿಸಿದ್ದೆ. ಪಲಾವ್ ತಿನ್ನೋಣ ಅಂತಂದ್ರೆ ಇಲ್ಲಿ ಎಲ್ಲೂ ಜಾಗ ಇಲ್ಲಪ್ಪ. ಇಲ್ಲಿ ಆಜು ಬಾಜು ಸ್ವಲ್ಪ ಮಂದಿ ಅಂದ್ಕೊಂಡಿರ್ಬೇಕು ನಾ ದೊಡ್ಡ ವ್ಲಾಗರ್ ಅಂತೇಳಿ. ಆಗಲ್ಲ ಯಾರೋ ಅನ್ನತ್ತಿದ್ದಲ್ಲ ವ್ಲಾಗ್ ಮಾಡತ್ತೀನಿ ಅಂತೇಳಿ. ಸೊ ನಾನು ಅಷ್ಟೇನು ದೊಡ್ಡ ವ್ಲಾಗರ್ ಅಲ್ಲ, ನಾನೇನಂತೇಳಿ ನನಗೆ ಅಷ್ಟೇ ಗೊತ್ತದ. ಅಷ್ಟು ಹ್ಯೂಜ್ ಐತೆ ನೋಡಿ ಇಲ್ಲಿ ಹಿಂದ್ಗಡೆ. ಮಜಾ ಬಂತಲ್ಲ, ಅಂದ್ಕೊಂಡಿರ್ಲಿಲ್ಲ ನಾನು ಇಲ್ಲೆಲ್ಲ ಬಂದು ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ಕೆರೆಗೂ. ಅದು ಒಬ್ಬ ಬಂದು ಇಂಥ ಜಾಗದಾಗ ಬಂದು ಈ ಥರ ವಿಡಿಯೋ ಮಾಡ್ತೇನೆ ಅಂಥೇಳಿ ನಾನಂತೂ ಅಂದ್ಕೊಂಡ್ರಿ. ಖುಷಿ ಆಯ್ತು ಇಲ್ಲಿ ಬಂದು ವಿಡಿಯೋ ಮಾಡೋದು ನೋಡಿ. ಯಾಕಂದ್ರೆ ನನ್ನನ್ನು ನಾನು ಗೆದ್ದಂಗೆ ಫೀಲ್ ಆಯ್ತು ಇಲ್ಲಿ. ಈಗ ನಾನು ಎಲ್ಲಿ ಹೋದ್ರೂ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ನಾಚ್ಕೊಳ್ಳೋ ನಾನು, ಎಷ್ಟು ಅಸಹ್ಯ ಬರೋದು ನಂಗೆ. ಆದರೆ ಇಲ್ಲಿ ಬಂದು ಈ ನಮೂನಿ ವಿಡಿಯೋ ಮಾಡ್ಕೊಂಡು ಅಡ್ಡಾಡ್ತೇನೆ ಅಂಥೇಳಿ ನಾನು ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಶಾರ್ಟ್ಸ್ ತೊಗೋಬೇಕಾಗಿತ್ತು. ಮೊಬೈಲ್ ಅಲ್ಲಿ ಇಡೋಕೆ ಸ್ವಲ್ಪ ಹೆದರಿಕೆ ಬಂತು. ಯಾಕಂದ್ರೆ ಇಲ್ಲಿ ಯಾವ ಟೈಮ್ನಾಗ ಯಾರು ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ ಅಲ್ಲ. ಮೊಬೈಲ್ ಎತ್ಕೊಂಡು ಹೋದ್ರೆ ಏನು ಮಾಡ್ತೀವಿ. ಸೊ ಅದೊಂದು ಭಯಕ್ಕೋಸ್ಕರ ನಾನೆಲ್ಲೂ ಮೊಬೈಲ್ ಒಳಗಡೆ ಇಟ್ಟು ಶಾರ್ಟ್ಸ್ ತೊಗೊಳ್ಳಿಲ್ಲ. ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೇನೆ. ನಾನು ರೋಡ್ ಲಾಸ್ಟ್ ಈ ಒಂದು ರೋಡ್ ಮುಗೀತಂದ್ರೆ ನನ್ನ ನನ್ನ ಚಾಲೆಂಜ್ ಕಂಪ್ಲೀಟ್ ಆಗೈತಿ. ಪೇಂಟ್ ಸೆಲ್ ಮಾಡಲಿಲ್ಲ ಅನ್ನೋದೊಂದು ಬಿಟ್ರೆ ಬಾಕಿ ಎಲ್ಲನೂ ಮಾಡಿದೆ. ನಾನು ಟ್ರೈಪಾಡ್ ತಂದಿದ್ದೆ, ಆಮೇಲೆ ನರ್ವಸ್ ಆಗಾಕೇನು ಅಂಥೇಳಿ ಚ್ವಿಂಗಮ್ ತಂದಿದ್ದೆ. ಬಟ್ ಚ್ವಿಂಗಮ್ ಮತ್ತು ಅಯ್ಯೋ ಏನು ವರ್ಕ್ ಆಗಲಿಲ್ಲ. ಯಾಕಂದ್ರೆ ಆ ಥರ ಇದು ಬಂತಲ್ಲ ನನ್ನ ಒಳಗಡೆ, ನನಗೆ ಸ್ವಲ್ಪ ಸ್ಟ್ರೆಂತ್ ಬಂತು. ಸೊ ಆ ಸ್ಟ್ರೆಂತ್ ಬಂದಮೇಲೆ ಆ ಚ್ವಿಂಗಮ್ ಅವಶ್ಯಕತೆ ಏನು ಬೀಳಲಿಲ್ಲ. ಈ ಲಾಗಿಂಗ್ ಮಾಡುವಾಗ ಏನು ಕಲಿಬೇಕಂತಂದ್ರೆ ಜನಗಳನ್ನ ನೋಡೋಕೆ ಹೋಗ್ಬಾರ್ದು, ಅವ್ರ ಕಣ್ಣೊಳಗೆ ಕಣ್ಣಿಟ್ಟು ನೋಡೋಕೆ ಹೋಗ್ಬಾರ್ದು. ಜಸ್ಟ್ ನೀನು ಮತ್ತು ನಿನ್ನ ಕ್ಯಾಮ್ರಾ ಲೆನ್ಸ್ನ ನೋಡ್ಬೇಕಷ್ಟೆ. ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಒಬ್ಬನ ಬಿಟ್ರೆ ಯಾರು ವಿಡಿಯೋ ಮಾಡಂತಿಲ್ಲ. ಅದು ಮತ್ತು ಹಿಂಗೆ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು, ಸೆಲ್ಫಿ ಸ್ಟಿಕ್ ಅಂದ್ರೆ ಈ ಥರ ಮೊಬೈಲ್ ಕೈ ಒಳಗೆ ಹಿಡ್ಕೊಂಡು ಯಾರೂ ಹೊಂಟಿಲ್ಲ. ತೋರಿಸ್ತೇನೆ ನಿಮ್ಮ ಕ್ರೌಡ್, ಯಾರೊಬ್ಬರು ಮೊಬೈಲ್ ಕೈ ಒಳಗೆ ಹಿಡ್ಕೊಂಡು ಹೊಂಟಿಲ್ಲ. ಬಟ್ ಈಗ ನೋಡ್ರಿ, ಇಂಥ ಕ್ರೌಡ್ ಒಳಗೆ ಈ ಹೊಂಟೇನಂತಂದ್ರೆ ಮತ್ತು ಇದಕ್ಕಿಂತ ಜಾಸ್ತಿ ನಾನು ಗೆದ್ದಂಗೆ ಆಗಲಿಲ್ಲ. ಈ ಚಾಚಾ ಸಿಕ್ಕಿದ್ರಿ, ಈ ಚಾಚಾ ನಮ್ಗೆ ಅಲ್ಲಿ ಇದನ್ನು ವಿಡಿಯೋ ಮಾಡೋಕೆ ಹೋಗ್ಬೇಡ ಅಂತ ಹೇಳಿದ್ದ. ಪೊಲೀಸ್ ರಿಸ್ಟ್ರಿಕ್ಷನ್ ಆಗ್ತಾರೆ. ಸೊ ನಗವ್ರು ನಗ್ತಿರ್ತಾರೆ, ಹಂಗೆ ಅವರೆಲ್ಲ ನಕ್ಕೊಂತಿರ್ತಾರೆ. ಬಟ್ ನೀವು ಮುಂದೆ ಹೋಗ್ತಿರ್ಬೇಕು ಅನ್ನೋದೊಂದು ಕಲಿತೆ ನಾನು. ಇದು ನನ್ನ ಫಸ್ಟ್ ಟೈಮ್ ನೋಡ್ರಿ. ಸೊ ಎಸ್, ವಿಡಿಯೋ ಭಾಳ ಲೆಂತಿ ಆಕೈತಿ. ಮಳೆ ಒಂದು ಬರೋಂಗ್ ಆಗೈತಿ. ದೌಡಿಲಿಂದ ಹೋಗ್ಬೇಕು, ಇಲ್ಲಾಂದ್ರೆ ಮಳೆ ಒಳಗೆ ಸಿಕ್ಕೋತೀನಿ, ಇಲ್ಲ ಟ್ರಾಫಿಕ್ ಒಳಗೆ ಸಿಕ್ಕಾಕೋತೀನಿ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡತ್ತೀನಿ. ಎಲ್ಲರೂ ನಂಗೆ ನೋಡಂತಾರೆ ಇಲ್ಲೇ. ಬಟ್ ನೋಡಿದ್ರೆ ನೋಡ್ಲಿ, ನೀವು ಇದೇ ಥರ ಕಾಂಟೆಂಟ್ನ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್. ಇಲ್ಲಿ ಬಂದು ಈ ಥರ ನಾನು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಇದನ್ನು ನನ್ನ ಫಸ್ಟ್ ಟೈಮ್. ನಾನು ಮುಂಚೆ ಹೆದರ್ಕೊಂಡು ಈ MG ರೋಡ್ನ ನೋಡ್ತಿದ್ದೆ. ಬಟ್ ಇವಾಗ MG ರೋಡ್ನ ನೋಡುವಂಥ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗೈತಿ. ಬರೀ ನಮ್ಮಂಥವ್ರಿಗೆ ಇದು ಹೆಂಗಂತಂದ್ರೆ ದುಡ್ಡು ಖರ್ಚಾಕೈತಿ ಇಲ್ಲಿ, ಆಮೇಲೆ ಜಾಸ್ತಿ ಜನ ಬಂದಿರ್ತಾರ ಅಂತೇಳಿ ನೋಡಿ ಶಿವರ್ ಆಗ್ತಿರ್ತೀವಿ. ಬಟ್ ಇಲ್ಲಿ ಬಂದು ಅದು ತಿಳ್ಕೊಳ್ಳೋವಂಥದ್ದು ಭಾಳ ಐತಿ. ಮುಂದೆ ಬರ್ತಾ ಯಾವ ಥರ ಆಕೈತಿ ಕಾಂಟೆಂಟ್ ಅಂತೇಳಿ ನೋಡೋದು ನನಗೂ ಐತಿ. ಸೊ ಎಸ್, ಇಲ್ಲಿಂದ ಹೊರಡ್ತೀನಿ, ಮತ್ತೆ ಮುಂದೆ ಸಿಗ್ತೇನೆ ಅಂತ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜಾಸ್ತಿ ತಿಳ್ಕೊಂಡೆ ಇಲ್ಲಿಂದ. ಎಸ್.